ಬೆಳಗ್ಗೆನೆ ಬಿಸಿ ಬಿಸಿಯಾಗಿರುವಂತಹ ಒಂದೆರಡು ಮೂರು ದೋಸೆ ತಿಂದ್ಕೊಂಡು ಒಂದು ಖಡಕ್ಕಾಗಿರೋ ಟೀನೋ ಕಾಫಿನೋ ಕುಡ್ಕೊಂಡು ನಮ್ಮ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇಡೀ ದಿನ ಫ್ರೆಶ್ ಆಗಿರಬೇಕು ಹಾಗಿರುತ್ತೆ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಸೆಟ್ ದೋಸೆ. ತುಂಬ ರುಚಿಯಾಗಿರುವಂತಹ ದೋಸೆ ಇದು. ಮಾರ್ನಿಂಗ್ ಟಿಫನ್ನಿಗೆ ಈ ದೋಸೆ ಬೆಸ್ಟ್ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ತೆ, ವೇದಜನನಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ನಮ್ಮ ಸೌತ್ ಇಂಡಿಯನ್ ದೋಸೆಗಳಲ್ಲಿ ಈ ದೋಸೆ ಫೇಮಸ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುವಂತಹ ಒಂದು ದೋಸೆ. ಈ ದೋಸೆ ಜೊತೆ ಸಾಗು ಕೂಡ ಮಾಡಿದ್ದೀನಿ. ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಸೆಟ್ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನು ಅರ್ಧ kg ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ kg ದೋಸೆ ಅಕ್ಕಿಗೆ 100 ಗ್ರಾಮ್ ಅವಲಕ್ಕಿ, 50 ಗ್ರಾಮು ಉದ್ದಿನಬೇಳೆ, 50 ಗ್ರಾಮ್ ಸಬ್ಬಕ್ಕಿ, 1 ಟೇಬಲ್ ಸ್ಪೂನು ಮೆಂತ್ಯ ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳೆದು 6 ರಿಂದ 8 ಗಂಟೆ ಕಾಲ ನೆನೆಸಿಡಬೇಕು. ಅವಲಕ್ಕಿನ ನಾವು ಮೀಡಿಯಮ್ ಅವಲಕ್ಕಿನಾದರೂ ಹಾಕ್ಬೋದು, ಇಲ್ಲ ಗಟ್ಟಿ ಅವಲಕ್ಕಿನಾದರೂ ಹಾಕ್ಬೋದು, ಎರಡೂ ಕೂಡ ಚೆನ್ನಾಗಿರುತ್ತೆ. ಅಕ್ಕಿನ ನಾವು ಕರೆಕ್ಟ್ ಟೈಮಿಗೆ ನೆನೆಸಿಡಬೇಕು ಮತ್ತು ಕರೆಕ್ಟ್ ಟೈಮಿಗೆ ರುಬ್ಬಿಡಬೇಕು. ಆವಾಗ ಮಾತ್ರ ದೋಸೆ ಯಾವುದಾದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಆಗಿರ್ಬೋದು, ಈ ಥರ ಸೆಟ್ ದೋಸೆ ಆಗಿರ್ಬೋದು. ಅಕ್ಕಿ ಸರಿಯಾಗಿ ನೆನಿಲಿಲ್ಲ ಅಂದರೂ ಕೂಡ ದೋಸೆ ಚೆನ್ನಾಗಿ ಬರಲ್ಲ. ರುಬ್ಬೋದು ಕೂಡ ಲೇಟ್ ಆಯಿತು ಅಂದರೆ ಅದಕ್ಕೂ ಕೂಡ ದೋಸೆ ಚೆನ್ನಾಗಿ ಬರಲ್ಲ. ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಮಾಮೂಲಿಯಾಗಿ ನಾವು ಹೇಗೆ ನುಣ್ಣಗೆ ರುಬ್ಕೊಳ್ತೀವೋ ಆ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ಸೌತ್ ಇಂಡಿಯನ್ಸ್ಗೆಲ್ಲ ಅನ್ನ ಸಾಂಬಾರು, ರೊಟ್ಟಿ ಮುದ್ದೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ದೋಸೆ, ಇಡ್ಲಿ, ಪಡ್ಡು ಕೂಡ ಹೌದು. ವೀಕ್ಲಿ ಒಂದು ಟೈಮು ದೋಸೆ, ಇಡ್ಲಿ, ಪಡ್ಡು ತಿನ್ನಲಿಲ್ಲ ಅಂತಂದರೆ ಆ ತಿಂಡಿ ತಿಂದೀವಿ ಅಂತಲೇ ಅನ್ನಿಸ್ತಾ ಇರಲ್ಲ. ಅಷ್ಟು ನಮಗೆ ದೋಸೆ ಅಂತ ಅಂದರೆ ಇಷ್ಟ ಆಗ್ತಾ ಇರುತ್ತೆ. ಹೆಣ್ಮಕ್ಳು ಈ ಥರದ ದೋಸೆಗಳನ್ನು ಮಾಡಿದಾಗ ಎಷ್ಟೇ ಚೆನ್ನಾಗಿ ಮಾಡಿ ಬಿಸಿಯಾಗಿ ದೋಸೆ, ಪಲ್ಯ, ಚಟ್ನಿ ಕೊಟ್ಟರು ಕೂಡ ಕಡೆಗೆ ಬರೋದು ಹೋಟೆಲ್ ದೋಸೆ ಥರ ಅಂತಾನೆ. ಕಂಪೇರ್ ಮಾಡಿದಾಗ ಹೋಟೆಲ್ ದೋಸೆ ಥರ ತುಂಬ ಚೆನ್ನಾಗಿತ್ತು ಅಂತಾರೆ ಹೊರತು ಮನೆ ದೋಸೆ ಥರ ಚೆನ್ನಾಗಿತ್ತು ಅಂತ ಹೇಳಲ್ಲ. ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಹಿಟ್ಟೆಲ್ಲ ರುಬ್ಬಿದ ನಂತರ ಒಂದು ಸ್ಪೂನಲ್ಲಿ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಿ ಈ ಥರ ಮುಚ್ಚಿ ಒಂದು 8 ರಿಂದ 10 ಗಂಟೆಗಳ ಕಾಲನ ನೆನೆಯೋದಕ್ಕೆ ಬಿಡಬೇಕು. ಇವಾಗ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ಥರ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಕೂಡ ಚೆನ್ನಾಗಿರುತ್ತೆ. ನಾನಿನ್ನು ಈ ಹಿಟ್ಟಿಗೆ ಉಪ್ಪು ಸೇರಿಸಿಲ್ಲ ಮತ್ತು ಸೋಡಾನು ಕೂಡ ಹಾಕಿಲ್ಲ. ಕೊನೆಯಲ್ಲಿ ನಾವು ದೋಸೆ ಹಾಕೋದು ಒಂದು 10 ನಿಮಿಷ ಆಯ್ತು ಅಂತ ಅಂದಾಗ ಉಪ್ಪು ಮತ್ತು ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಸಾಫ್ಟ್ನೆಸ್ಸು ಚೆನ್ನಾಗಿರುತ್ತೆ ಅಂತ ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ದಿದ್ರಿಂದ ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟೆಲ್ಲ ರೆಡಿಯಾಗಿದೆ. ನಂತರ ಈ ದೋಸೆಗೆ ಒಂದು ಸಾಗನ್ನು ಮಾಡ್ತಾಯಿದ್ದೀನಿ. ನವಿಲು ಕೋಸು ಮತ್ತು ಕಡಲೆಕಾಳು ಹಾಕಿ ಒಂದು ಸಾಗು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾಗು ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆಕಾಳು ನೆನೆಸಿಟ್ಟಿದ್ದೀನಿ ಮತ್ತು ಅದರ ಜೊತೆಯಲ್ಲಿ ನವಿಲು ಕೋಸನ್ನು ಸಣ್ಣಕ್ಕೆ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಸಾಗು ಮಾಡೋದಕ್ಕೆ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ತುರಿದಂತಹ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು ಏಲಕ್ಕಿ, ಒಂದು 4 ಲವಂಗ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಮಸಾಲ ಎಲ್ಲ ರೆಡಿಯಾಗಿದೆ. ನಂತರ ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರನ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಗಡ್ಡೆಯಷ್ಟು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದ ನಂತರ ನಾವು ನೆನೆಸಿಟ್ಕೊಂಡಂತಹ ಕಡಲೆಕಾಳು ಮತ್ತು ಸಣ್ಣ ಹೆಚ್ಚಿಟ್ಕೊಂಡಂತಹ ನವಿಲು ಕೋಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆಯಲ್ಲಿ 1-2 ನಿಮಿಷಗಳ ಕಾಲನ ಚೆನ್ನಾಗಿ ಹುರ್ಕೋಬೇಕು. ಈ ಸಾಗು ತುಂಬ ಮಸಾಲ ಇರಲ್ಲ, ಲೈಟಾಗಿ ಮಸಾಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ಹೆವಿ ಅಂತನೂ ಕೂಡ ಅಂತ ಅನಿಸಲ್ಲ, ಚೆನ್ನಾಗಿರುತ್ತೆ. ನಂತರ ನಾವು ರುಬ್ಬಿಟ್ಕೊಂಡಂತಹ ಮಸಾಲನೂ ಹಾಕಿ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲನ ಆ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ನಾವು ಮಸಾಲ ಪದಾರ್ಥಗಳನ್ನು ಹುರ್ಕೊಂಡಿಲ್ಲ. ಹಾಗಾಗಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಘಾಟ್ ಕೂಡ ಕಡಿಮೆ ಆಗುತ್ತೆ. ನಂತರ ಸಾಗು ಅದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಕೊನೆಯಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ನೋಡಿಕೊಂಡು ನಂತರ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಕಾಳು ನೆನೆಸಿರೋದ್ರಿಂದ ನವಿಲುಕೋಸು ಬೇಗನೆ ಬೇಯೋದ್ರಿಂದ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಸೆಟ್ ದೋಸೆಗೆ ಈ ಸಾಗು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಹಿಟ್ಟು ಕೂಡ ರೆಡಿ ಇದೆ. ನಂತರ ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದ್ಸಲ ಈರುಳ್ಳಿ ಚೆನ್ನಾಗಿ ಉಜ್ಕೊಂಡು ನಮಗೆ ದೋಸೆ ಯಾವ ಸೈಜಿಗೆ ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ದಪ್ಪವಾಗಿ ತಿರುಗಿಸ್ಕೋಬೇಕು. ಈ ದೋಸೆ ತುಂಬ ತೆಳುವಾಗಿರಲ್ಲ, ದಪ್ಪವಾಗಿ ಇರುತ್ತೆ, ಮೀಡಿಯಮ್ ಆಗಿರುತ್ತೆ. ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ದೋಸೆ ದಪ್ಪ ಹಾಕಿರೋದ್ರಿಂದ ಚೆನ್ನಾಗೇ ಬೇಯಬೇಕು, ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನಂತರ ಇನ್ನೊಂದು ಕಡೆನೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ಇವತ್ತು ದೋಸೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ದಪ್ಪ ಕೂಡ ಕರೆಕ್ಟಾಗಿದೆ. ಬಿಸಿಯಾದಂತಹ ದೋಸೆ ರೆಡಿಯಾಗಿದೆ. ಇದೇ ರೀತಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ದೋಸೆ ಮಾಡ್ತಾ ಹೋಗಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರಲ್ಲ ಮತ್ತು ಸರಿಯಾಗಿ ಕುಕ್ ಆಗಿರಲ್ಲ. ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ದೋಸೆ ಚೆನ್ನಾಗಿ ಮಾಡ್ತಾ ಹೋಗಬೇಕು. ಸಾಮಾನ್ಯವಾಗಿ ನಾವು ಈ ಥರದ ದೋಸೆ, ಇಡ್ಲಿ, ಪಡ್ಡು ಮಾಡಬೇಕಾದ್ರೆ ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲನೂ ಉಪಯೋಗಿಸ್ತೀವಿ. ಆದ್ದರಿಂದ ಈ ಥರದ ತಿಂಡಿಗಳು ತುಂಬಾ ಪ್ರೋಟೀನ್ ರಿಚ್ ಇರೋಂತಹ ತಿಂಡಿಗಳು ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಂತೂ ವೆರೈಟೀಸ್ ದೋಸೆಗಳನ್ನು ಮಾಡ್ತಾರೆ. ಎಲ್ಲ ಪ್ರಾದೇಶಿಕವಾಗಿ ಆಯಾ ಭಾಗಗಳಲ್ಲಿ ವಿಶೇಷ ಇರುವಂತಹ ದೋಸೆಗಳನ್ನು ಮಾಡ್ತಾ ಇರ್ತಾರೆ. ನಾನು ಕೂಡ ಇಷ್ಟ ಆಗಿರುವಂತಹ ದೋಸೆಗಳನ್ನು ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಮತ್ತು ಮಾಡೋಂತಹ ಕ್ರಮ ಕೂಡ ಚೇಂಜ್ ಇರುತ್ತೆ. ಒಂದೊಂದು ರೀತಿ ಇಷ್ಟ ಆಗ್ತಾ ಇರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಬಿಸಿ ಬಿಸಿಯಾಗಿರುವಂತಹ ಸೆಟ್ ದೋಸೆ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಯಲ್ಲಿ ಕಡಲೆಕಾಳು ಮತ್ತು ನವಿಲುಕೋಸು ಹಾಕಿ ಮಾಡಿರುವಂತಹ ಸಾಗು ಕೂಡ ರೆಡಿ ಇದೆ. ಬಿಸಿಯಾಗಿರುವಂತಹ ಸಾಗು ಇದ್ರ ಜೊತೆಯಲ್ಲಿ ಸಾಫ್ಟಾಗಿ ಮತ್ತು ಬಿಸಿಯಾಗಿರುವಂತಹ ದೋಸೆ, ಅದ್ರ ಜೊತೆ ಕಾಯಿ ಚಟ್ನಿ ಹಾಕ್ಕೊಟ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀರಾ. ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಅಷ್ಟೇ ಬೆಸ್ಟ್ ಆಗಿರೋಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮತ್ತೆ ಮತ್ತೆ ಮಾಡಬೇಕು ಅನ್ನೋ ರೆಸಿಪಿ ಇದು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಪ್ರೀತಿ ಜನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.